ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ದಿನದ ವಿಡಿಯೋದಲ್ಲಿ ಮಾಯೆಯನ್ನ ಪತ್ತೆ ಮಾಡಬಹುದಾ? ಮಾಯೆ ಯಾವ ರೀತಿಯಾಗಿರುತ್ತೆ? ಮಾಯೆಯನ್ನ ತಿಳಿತಕ್ಕಂಥದ್ದು ಹೇಗೆ, ಅರಿತಕ್ಕಂಥದ್ದು ಹೇಗೆ, ಮಾಯೆಯ ಗುಣಲಕ್ಷಣಗಳ ಬಗ್ಗೆ, ಮನುಷ್ಯನ ಜೊತೆಗಿರ್ತಕ್ಕಂತಹ ಸಂಬಂಧಗಳೇನು, ಈ ಮಾಯೆಯ ಪ್ರಭಾವ ಎಂಬತಕ್ಕಂಥದ್ದು ಮನುಷ್ಯ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆಯನ್ನ ಪಡೆದಿದೆ, ಈ ಮಾಯೆಯ ಕಾರಣ ಜೀವ ಜಗತ್ತು ಅಂದ್ರೆ ಅದು ಮನುಷ್ಯ ಕುಲ ಮತ್ತು ಲಿವಿಂಗ್ ಥಿಂಗ್ಸ್ ಅಂತ ನಾವೇನ್ ಹೇಳ್ತೇವೆ, ಇಡೀ ಭೂಮಂಡಲದಲ್ಲಿ ಇರ್ತಕ್ಕಂಥ ಜೀವಿತ ಮನುಷ್ಯರಾಗಿರ್ಬೋದು, ಪ್ರಾಣಿ ಪಕ್ಷಿ ಜೀವ ಜಂತುಗಳಾಗಿರ್ಬೋದು, ಇವುಗಳ ಮೇಲೆ ಮಾಯೆ ಎಂಬತಕ್ಕಂಥದ್ದು ಹೇಗೆ ಕಾರ್ಯವೈಖರಿಯನ್ನ ನಡೆಸ್ತಾ ಇದೆ, ಅದನ್ನ ಪತ್ತೆ ಮಾಡ್ತಕ್ಕಂಥದ್ದು ಹೇಗೆ, ಅದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ. ಪ್ರತಿಯೊಬ್ಬರ ಅಸ್ತಿತ್ವ ಇರ್ತಕ್ಕಂಥದ್ದು ಈ ಭೂಮಂಡಲದಲ್ಲಿ ಮಾಯೆಯ ಕಾರಣದಿಂದ. ಈ ಮಾಯೆ ಜೊತೆಗೆ ಮೋಹ, ಜೊತೆಗೆ ಭಾವ, ಈ ಮಾಯೆ ಮೋಹ ಭಾವ, ಮೋಹ ಮತ್ತು ಭಾವ ಎರಡೂ ಕೂಡ ಒಂದಕ್ಕೊಂದು ಒಂದು ನಾಣ್ಯದ ಎರಡು ಮುಖಗಳಂತೆ. ಆದ್ರೆ ಇವೆರಡೂ ಕೂಡ ಕಾರ್ಯವನ್ನ ಮಾಡೋದು ಮಾಯೆಯ ಕಾರಣದಿಂದ. ಹಾಗಾಗಿ ಮಾಯೆಯ ಅಸ್ತಿತ್ವ ಏನು, ಮಾಯೆಯ ಪ್ರಭಾವ ಮನುಷ್ಯನ ಮೇಲೆ ಯಾವ ರೀತಿಯಾಗಿ ಲಕ್ಷಣಗಳ ರೂಪದಲ್ಲಿ ಕಾರ್ಯಗತವಾಗಿದೆ, ಅದ್ರ ಬಗ್ಗೆ ತಿಳಿತಾ ಹೋಗೋಣ. ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಆಲ್ ಅಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿದೆ ಅಂತ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ. ಹೊಸ ಹೊಸ ವಿಡಿಯೋಗಳನ್ನ ವೀಕ್ಷಿಸಬಹುದು. ಈ ಚಾನಲ್ನಲ್ಲಿ 3500ಕ್ಕೂ ಮಿಗಿಲಾಗಿ ವಿಡಿಯೋಸ್ಗಳು ಲಭ್ಯ ಇದೆ. ಜ್ಞಾನವರ್ಧಕ ಇದ್ದಾವೆ, ಅವಶ್ಯವಾಗಿ ವೀಕ್ಷಿಸಿ. ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ 6364205078 ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು. ಜಾತಕ ಪರಿಶೀಲನೆ, ಹಸ್ತ ಪರಿಶೀಲನೆ ಮಾಡಿಸಬಹುದು, ಚಾರ್ಜಸ್ ಇರುತ್ತೆ. ನೆಗೆಟಿವಿಟಿ ರಿಮೂವಲ್ ಧೂಪದ ಪೌಡರ್, ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್, ಹಾಗೆ 2 ರೀತಿಯಾಗಿ ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥ ಆಯಿಲ್, ಔಷಧಿಯಿಂದ ಕೂಡಿರ್ತಕ್ಕಂತಹ ಈ ಒಂದು ಪೌಡರ್ ಮತ್ತು ಆಯಿಲ್ಗೆ ಆರ್ಡರ್ ಮಾಡಲು ಇದೇ ಒಂದು ನಂಬರ್ ಅನ್ನ ಬಳಸಬಹುದು. ಯಂತ್ರಗಳನ್ನು ಕೂಡ ಮಾಡಿಸಬಹುದು, ಅನುಕೂಲಕ್ಕೋಸ್ಕರ ಸಮಸ್ಯೆ ನಿವಾರಣೆಗೆ. ಕೆಲ ಪ್ರಶ್ನೆಗಳ ನಂತರ ದೈವ ಕೃಪೆ ಇದ್ದಂತವರಿಗೆ ಮಾಡಿಕೊಳ್ಳಲಾಗುತ್ತೆ, ಚಾರ್ಜಸ್ ಇರುತ್ತೆ. ಈಗ ವಿಡಿಯೋದ ವಿಚಾರಕ್ಕೆ ಬರೋಣ. ಮಾಯೆಯ ಅಸ್ತಿತ್ವ ಎಂಬತಕ್ಕಂಥದ್ದೇನಿದೆ, ನಮ್ಮ ಭೂಮಂಡಲಕ್ಕೆ ಯಾವುದೇ ರೀತಿಯಾದಂತಹ ತೂಗುದಾರ ಇಲ್ಲ. ಮೂಗುದಾರ ಅಲ್ಲ, ತೂಗುದಾರ. ತೂಗುದಾರ ಅಂದ್ರೆ ಏನು? ಈಗ ನಾವೊಂದು ಬಾಲಿಗೆ ಒಂದು ದಾರವನ್ನ ಹಾಕಿ ಹೀಗಿಟ್ಕೊಂಡು ಹೀಗಂದ್ರೆ ಅದಕ್ಕೆ ದಾರ ಇದೆ, ನಾವು ಬಾಲಿಗೆ ದಾರ ಹಾಕಿ ಹೀಗಂತ ಇದ್ದೇವೆ ಅಂತ ಅಲ್ವಾ? ಅದಕ್ಕೆ ದಾರ ಹಿಡ್ಕೊಂಡು ಹೀಗಂತ ಇದ್ದೇವೆ. ಸೊ ಆ ಕಾರಣದಿಂದ ಏನಾಗುತ್ತೆ, ಬಾಲಿಗೆ ದಾರವನ್ನ ಹಾಕಿರುವ ಕಾರಣ ಬಾಲಿನ ಒಂದು ಆಚರಣೆ ಎಂಬತಕ್ಕಂಥದ್ದು ದಾರದ ಅನುಸಾರವಾಗಿ ಮತ್ತು ಅದರ ಚಲಾವಣೆಯನ್ನು ಯಾರು ಮಾಡ್ತಾರೆ ಅವರ ಅನುಸಾರವಾಗಿ ಕಾರ್ಯಗತವಾಗಿದೆ ಅಂತ ನಾವು ತಿಳಿತೇವೆ. ಹೀಗಿದ್ದಾಗ ಭೂಮಂಡಲ ಎಂಬತಕ್ಕಂಥದ್ದನ್ನ ನೀವು ನೋಡಿದ್ರೆ ಅದಕ್ಕೆ ಯಾವುದೇ ದಾರ ಇಲ್ಲ, ಅದನ್ನ ಹಿಡ್ಕೊಂಡು ಹೀಗೆ ಅಲ್ಲಾಡ್ಸೋದಕ್ಕೆ. ಅದು ಯಾವುದರಿಂದ ಆವೃತವಾಗಿದೆ? ನೀವು ಸಮುದ್ರದ ನೀರನ್ನ ನೋಡ್ತೀರಾ, ಅಲ್ಲಿ ಉತ್ಪನ್ನವಾಗ್ತಕ್ಕಂಥ ಜ್ವಾಲಾಮುಖಿಯನ್ನ ನೋಡ್ತೀರಾ, ಸೂರ್ಯದೇವನ ಅಷ್ಟರ ಮಟ್ಟಿಗೆ ಬರ್ತಕ್ಕಂತಹ ಪ್ರಕಾಶತೆ, ಅದರಲ್ಲಿ ತಾಪಮಾನ ನೀವು 44°C ಇದೆ. ಪಟ್ಟಣ ಪ್ರದೇಶಗಳಲ್ಲಿ, ಮುಂದುವರೆದಂತಹ ನಗರಗಳಲ್ಲಿ 50ಕ್ಕೆ ಏರಿದ್ರೆ ಎಲ್ಲ ಮರ ಗಿಡಗಳೆಲ್ಲ ಬತ್ತು ಹೋಗ್ಬಿಡ್ತಾವೆ, ಜೀವಜಲ ಎಲ್ಲ ನದಿ ಕೆರೆ ಈ ಒಂದು ತೊರೆಗಳೆಲ್ಲ ಒಣಗೋಗ್ಬಿಡ್ತಾವೆ, ಮನುಷ್ಯ ಜೀವ ಕೂಡ ಶುಷ್ಕ ಆಗತ್ತೆ. ಈ ತರದಲ್ಲೆಲ್ಲ ಕೂಡ ನೀವು ವಾಣಿಯನ್ನ ಕೇಳಿದ್ದೀರಾ, ವಿವರಣೆಯನ್ನ ಕೇಳಿದ್ದೀರಾ, ಅದ್ರ ಬಗ್ಗೆ ವಿಮರ್ಶಕರ ವಿಚಾರಧಾರೆಯನ್ನು ಕೂಡ ಕೇಳಿದ್ದೀರಾ. ಅಷ್ಟು ತಾಪಮಾನವನ್ನು ಕೂಡ ಭೂಮಾತೆ ಸಹಿಸ್ಕೊತಾಳೆ. ಭೂಮಾತೆಯ ಆ ಆಚರಣೆ ಎಂಬತಕ್ಕಂಥದ್ದೇನಿದೆ ಯಾವುದರಿಂದ ಕೂಡಿದೆ? ನದಿಯ ನೀರಿದ್ದಾವೆ, ಭೂಮಿ ನೋಡಿದ್ರೆ ಗುಂಡಗಿದೆ, ನಾವು ಭೂಪಟದಲ್ಲಿ ನೋಡ್ತೇವೆ ಗುಂಡಗಿದೆ. ಈ ಬಾಲಲ್ಲಿ ಎಲ್ಲಾದ್ರೂ ಒಂದ್ ಕಡೆ ನೀರನ್ನು ಹಾಕಿ ನೋಡೋಣ, ನಿಲ್ಲುತ್ತೇನ? ಬಾಲಿನ ರೀತಿಯಾಗಿ ಭೂಮಿ ಗುಂಡುಗಿದೆ. ಈ ಗುಂಡುಗಿರ್ತಕ್ಕಂತಹ ಭೂಮಿಯಲ್ಲಿ
ಸಾಗರ ಎಷ್ಟು 70%, ಭೂಮಿ 30%. 100 ಔಟ್ ಆಫ್ 70% ನೀರನ್ನೇ ಹೊಂದಿದೆ. ಹಾಗಾದ್ರೆ ಬಾಲಿನ ರೂಪದಲ್ಲಿ ಇರ್ತಕ್ಕಂತಹ ಈ ಭೂಮಂಡಲದಲ್ಲಿ ಬಾಲಿನ ಮೇಲೆ ನೀರು ಹಾಕಿದ್ರೆ ನಿಲ್ಲೋದಿಲ್ಲ, ಎಲ್ಲ ಚೆಲ್ಲೋಗುತ್ತೆ. ಹಾಗಾದ್ರೆ ಭೂಮಿನಲ್ಲಿ ಯಾವ ಕಾರಣದಿಂದ ನೀರಲ್ಲಿ ನಿಂತಿದೆ? ಭೂಮಿ ಹೀಗೆ ಕಕ್ಷೆನಲ್ಲಿ ತಿರುಗ್ತಾನೆ ಇದ್ದೆ. ನೀವು ಹೇಳ್ತೀರಿ 365 ದಿನಗಳು ಸೂರ್ಯದೇವನ ಸುತ್ತವನ್ನು ಸುತ್ತಿ ಬಂದರೆ ಆಗ ಅದಕ್ಕೆ 1 ವರ್ಷ ಅಂತ ಕರಿತೇವೆ. ಚಂದ್ರದೇವನ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ದಿನಗಳನ್ನ ಕೂಡಿಸಿ 30 ದಿನ ಅಥವಾ 31 ದಿನ, 28, 29 ದಿನಗಳಿಗೆ ತಿಂಗಳು ಅಂತ ಕರಿತೇವೆ. ಹಾಗೆ ದಿನಗಳಿಗೆ 24 ಗಂಟೆ. ಈ ಎಲ್ಲಾ ಲೆಕ್ಕಾಚಾರವನ್ನ ನಾವು ನೋಡಿದಂತಹ ಪಕ್ಷದಲ್ಲಿ ಒಂದು ನಕ್ಷತ್ರದಿಂದ ಮತ್ತೊಂದು ನಕ್ಷತ್ರಕ್ಕೆ 27 ನಕ್ಷತ್ರಗಳಲ್ಲಿ ಎಷ್ಟು ನಕ್ಷತ್ರಗಳಿಗೆ ಡಿವೈಡೆಡ್ ಬೈ 4, 28 ಇಂಟು ಡಿವೈಡೆಡ್ ಬೈ 4, 7 2 14, 7 2 14, ಅಲ್ಲಿಗೆ 7. ಅಂದ್ರೆ ಒಂದು ವಾರಕ್ಕೆ ಚಂದ್ರದೇವನ ವ್ಯಾಪ್ತಿ ಎಲ್ಲಿಗೆ ಹೋಗುತ್ತೆ? 7 ನಕ್ಷತ್ರಗಳ ಮನೆಗಳನ್ನ ದಾಟುತ್ತೆ, 7 ಮನೆಗಳಿಗೆ ದಾಟುತ್ತೆ. ಅಲ್ಲಿಗೆ 7 4 28, 28 ನಕ್ಷತ್ರಗಳು, 27 ಒಂದನ್ನ ಇದ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ 7 ವಾರದ 7 ದಿನಗಳು ಚಂದ್ರದೇವನ ಚಲನೆ ಅನುಸಾರವಾಗಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದರರ್ಥ ಇಲ್ಲೇನು ನಾವು ಕಂಡಿಡ್ಕೊಳ್ತಕ್ಕಂಥದ್ದು ಚಲನಶೀಲವಾಗಿದೆ. ಬಾಲಿನ ಮೇಲೆ ನೀರು ಹಾಕ್ತೀವಿ. ಈಗ ನಾನೊಂದು ದಾರ ಹಿಂಗೆ ಇಟ್ಕೊಂಡು ಬಾಲ್ ಅಂತ ತಿರುಗಿಸ್ತಾನೆ ಇರ್ತೇನೆ, ಅಂದ್ರೆ ಬಾಲ್ ತಿರುಗ್ತಾ ಇದೆ, ನೀರು ಉಳ್ಕೊಳ್ಳುತ್ತಾ? ಬಾಲಿನ ಮೇಲೆ ನೀರಿರುತ್ತಾ? ನೀರಿರ್ತಕ್ಕಂಥದ್ದು ಸಾಗರ, 70% ಸಾಗರ, 30% ಭೂಮಿ. ಯಾವುದು 70% ಸಾಗರ ಇದೆ, ಆ ಸಾಗರ ಈ ಬಾಲಿಗೆ ಹಾಕಿರ್ತಕ್ಕಂಥ ನೀರು 70% ಅಂತ ತಿಳ್ಕೊಳ್ಳಿ. ಈಗ ಇದು ಚಲಿಸ್ತಾ ಇದೆ, ಭೂಮಿ ಕೂಡ ಚಲಿಸ್ತಾ ಇದೆ. ಬಾಲಿನ ನಾನು ಚಲಿಸಿದ್ರೆ ಅದು ಬಿದ್ದೋಗುತ್ತೆ ನೀರು, ಹೌದಲ್ವೇ? ಹಾಗಾದ್ರೆ ಭೂಮಂಡಲದಲ್ಲಿ ಹೇಗಿದೆ? ಅದಕ್ಕೆ ಫ್ಲಾಟ್ ಭೂಮಿ ಇಲ್ಲ. ಭೂಮಿ ಗುಂಡುಗಿದ್ದೆ ತಿರುಗ್ತಾ ಇದೆ ಕಕ್ಷೆಯಲ್ಲಿ. ನೀರನ್ನು ಹಿಡಿದಿಟ್ಕೊಂಡಿರೋರು ಯಾರು? 70%. ಸೂರ್ಯದೇವನ ಅಷ್ಟೊಂದು ತಾಪಮಾನ ಬರ್ತಾ ಇದೆ, ಅದನ್ನ ಭೂಮಧ್ಯೆ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ? ವಾಯು ಅದ್ರ ಒಂದು ವ್ಯಾಪ್ತಿ ಇದೆ, ವಿಮಾನ ಅದಕ್ಕಿಂತ ವ್ಯಾಪ್ತಿಗಿಂತ ಮೇಲಕ್ಕೆ ಹೋದ್ರೆ ಉಸಿರು ಕಟ್ಬಿಡ್ತಾರೆ, ಅದಕ್ಕೆ ಅದ್ರ ವ್ಯಾಪ್ತಿ ಒಳಗಡೆನೇ ಚಲಿಸ್ತಾರೆ. ಅಂದ್ರೆ ಈ ಎಲ್ಲಾ ರಚನೆಗಳೇನಿದೆ, ಇದು ನಿಮ್ಮ ದೇಹದೊಳಗಡೆ ಇದೆಲ್ಲ ಆತ್ಮ, ಇದ್ರ ಕಾರೋಬಾರಿಗೆ, ಇದರ ಆಡಳಿತಕ್ಕೋಸ್ಕರ, ಇದರ ಕಲ್ಯಾಣಕ್ಕೋಸ್ಕರ ಭಗವಂತಲ್ಲಿದ್ದಾನೆ ಎಂಬತಕ್ಕಂಥ ಪ್ರಶ್ನೆ ಕೇಳೋರ್ಗೆ ಉತ್ತರ. ಈ ಆತ್ಮರಕ್ಷಣೆಗೆ, ಈ ಆತ್ಮಕ್ಕೆ ಪಂಚತತ್ವದ ಕವಚ, ಪಂಚಭೂತಗಳ ನಿರ್ಮಾಣ, ಅದೆಲ್ಲವೂ ಯಾವುದರಿಂದ ಆವೃತವಾಗಿದೆ? ಮಾಯೆಯಿಂದ ಆವೃತವಾಗಿದೆ. ಈ ರೀತಿಯಾಗಿ ಏನಾದ್ರೂ ಸಾಧ್ಯನಾ? ಮಾಯೆಯ ಮೂಲಕ ಆ ರೀತಿಯಾಗಿ ನೀರೆಲ್ಲ ಗುಂಡುಗಿರ್ತಕ್ಕಂಥ ಭೂಮಿನಲ್ಲಿ ಇರ್ಲಿಕ್ಕೆ ಸಾಧ್ಯನಾ? ಅಯ್ಯ, ಫೆವಿಕಾಲ್ ಬೆಳೆಸ್ಬಿಟ್ಟು ನೀವೇ ಮನುಷ್ಯರಪ್ಪ, ಫೆವಿಕಾಲ್ ಕಂಡಿಡ್ದು ಎಂತಿಂತದ್ದೆಲ್ಲ ಅಂಟಿಸ್ತೀರಾ? ನೀವು ಕಂಡಿಡ್ತಕ್ಕಂಥ ಫೆವಿಕಾಲ್ಗೆ ಅಷ್ಟು ಶಕ್ತಿ ಇರ್ಬೇಕಾದ್ರೆ ಭಗವಂತ ರಚನೆ ಮಾಡಿರ್ತಕ್ಕಂಥ ಮಾಯೆಗೆ ಇನ್ನೆಷ್ಟು ಶಕ್ತಿ ಇರಬೇಕು ಅಲ್ವಾ? ನೀವು ಕಂಡಿಡ್ದ ಗಮ್, ಅದಕ್ಕೆಷ್ಟು ಶಕ್ತಿ ಇದೆ, ವಸ್ತುಗಳನ್ನ ಹಿಡಿದಿಟ್ಕೊಬಿಡುತ್ತೆ, ಫಿಕ್ಸ್ ಮಾಡ್ಬಿಡುತ್ತೆ. ಭಗವಂತ ರಚನೆ ಮಾಡಿರ್ತಕ್ಕಂಥ ಮಾಯೆಗೆ ಸರಿಸಾಟಿ ಉಂಟಾ? ಮಾಯೆ ಹಿಡಿದಿಟ್ಕೊಬಿಟ್ಟಿದೆ. ಹಾಗಾದ್ರೆ ಅದರ ಲಕ್ಷಣಗಳು ಮನುಷ್ಯನ ಮೇಲೆ ಹೇಗಿರುತ್ತೆ? ಯಾವ ಸಂದರ್ಭದಲ್ಲಿ ರೋದನ ಎಂಬತಕ್ಕಂಥದ್ದು ಜೀವಕ್ಕೆ ಬಾಧೆ ಕೊಡುತ್ತೆ, ಆ ಸಂದರ್ಭದಲ್ಲಿ ಆ ರೋದನ ಕಂಟಿನ್ಯೂ ಆಗೋದಿಲ್ಲ. ಯಾವ ಮನುಷ್ಯನಿಗೆ ಸುಖ ಎಂಬತಕ್ಕಂಥದ್ದು ಬರುತ್ತೆ, ಅದು ನಗುವನ್ನ ಕೊಡುತ್ತೆ, ಅದು ಕಂಟಿನ್ಯೂ ಆಗೋದಿಲ್ಲ. ಇಲ್ಲಿ ಯಾರು ಕಾರ್ಯವನ್ನು ಮಾಡಿದ್ರು ಕರ್ಮಾನುಸಾರವಾಗಿ ಮಾಯೆ ಕಾರ್ಯವನ್ನು ಮಾಡ. ಮೋಹದಿಂದ ಬಿಡುಗಡೆ, ಭಾವದಿಂದ ಬಿಡುಗಡೆ, ಗುಣಗಳಿಂದ ಬಿಡುಗಡೆ, ಕರ್ಮಗಳಿಂದ ಬಿಡುಗಡೆ ಯಾರು ಮಾಡಿದ್ದು? ಮಾಯೆ.
ಜಗನ್ಮಾತೆ ಆದಿಪರಾಶಕ್ತಿ ಯೋಗಮಾಯೆ, ಅವಳ ಸಾನ್ನಿಧ್ಯ, ಅವಳ ಆಶ್ರಯದಲ್ಲಿ ನಾವಿದ್ದೇವೆ, ಅವಳ ಕೃಪೆಯಲ್ಲಿ, ಅವಳ ಆವೃತ್ತಿಯಲ್ಲಿ ನಾವಿದ್ದೇವೆ. ಅದರಿಂದಾಗಿ ಎಲ್ಲ ಸಂಬಂಧಗಳಂದ್ರೆ ಎಲ್ಲರಿಗೂ ಒಂದು ಮೋಹ ಇರುತ್ತೆ, ಪ್ರೀತಿ ಇರುತ್ತೆ. ಯಾವ ಕಾರಣದಿಂದ? ಮಾಯಿಂದ ಹೊರಗೆ ಬರಬೇಕಂದ್ರೆ ಶ್ರೀಮನ್ನಾರಾಯಣನ ಸ್ಮರಣೆ ಮಾಡಬೇಕು. ಮಾಯಿಂದ ಮುಕ್ತ ಆಗ್ಬೇಕಂದ್ರೆ ಶ್ರೀಮನ್ನಾರಾಯಣನ ಸ್ಮರಣೆ ಮಾಡಬೇಕು. ಭವರೋಗ ವೈದ್ಯ ಶಿವಪ್ಪನನ್ನ ಆರಾಧಿಸಬೇಕು. ಆಗಲೇ ಭವಬಂಧನದಿಂದ ಬಿಡುಗಡೆಯನ್ನ ಶಿವಪ್ಪ ಈ ಮೋಹ ಎಂಬತಕ್ಕಂಥ ಮಾಯೆಯಲ್ಲಿ ಸಿಲುಕಿರ್ತಕ್ಕಂಥ ಬಂಧನದಿಂದ ಬಿಡುಗಡೆಯನ್ನ ಮಾಡ್ತಕ್ಕಂಥ ನಾರಾಯಣ. ಆಗ ಆತ್ಮಕಲ್ಯಾಣವನ್ನು ಮಾಡ್ತಾರೆ. ಈ ಪಂಚತತ್ವದ ಹೊದಿಕೆ ಏನು ರಕ್ಷಣೆಗೆ ಕೊಟ್ಟಿದ್ದಾರೆ, ಆ ಒಂದು ರಕ್ಷಾ ಕವಚ ಕಾರ್ಯವನ್ನು ಮಾಡಿಬಿಡುತ್ತೆ, ಆತ್ಮವನ್ನು ರಕ್ಷಿಸ್ಬಿಡುತ್ತೆ. ಮಾಯೆಯ ಲಕ್ಷಣ ಹೇಗಿದೆ? ಭಾವದಲ್ಲಿದೆ. ನಗುವವನು ಸದಾ ನಗುವುದೇ ಇಲ್ಲ, ಅಳುವವಳು ಸದಾ ಅಳುವುದೇ ಇಲ್ಲ. ಜೀವದಲ್ಲಿ ತವಕವಿರಬಹುದು, ದುಡುಕವಿರಬಹುದು, ಖುಷಿ ಇರಬಹುದು, ಏನೋ ವಿಚಾರಗಳಿರಬಹುದು. ಯಾವುದು ನೆಲೆಯಿಲ್ಲದ, ಅಡಿಪಾಯವಿಲ್ಲದ ಮರಳು ಕೋಣೆಯಂತೆ ಅಥವಾ ಮರಳು ಮನೆಯಂತೆ ಬೀಸುವ ಗಾಳಿಗೆ ಯಾವಾಗ ಬೇಕಾದರೂ ಬೀಸಿ ಹೋಗುತ್ತದೆ, ಬೀಳುವ ಮಳೆಗೆ ಯಾವಾಗಲಾದರೂ ಬೇಕಾದ್ರೆ ಕದಡಿ ಹೋಗುತ್ತದೆ. ಹಾಗೆ ಈ ಭಾವ ಮತ್ತು ಮೋಹ ಎಂತಕ್ಕಂಥದ್ದು. ಹಾಗಾಗಿ ಮನುಷ್ಯನಲ್ಲಿ ಹುಟ್ಟು ಅಣ್ಣ ತಮ್ಮಂದಿರು, ಬೆಳೆಯುತ್ತ ದಾಯಾದಿಗಳು. ಯಾವ ಲಕ್ಷಣವನ್ನ ನಾವು ಕಾಣ್ತೇವೆ? ಮಕ್ಕಳ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರೀತಿ, ವಾತ್ಸಲ್ಯ, ಸಾಮರಸ್ಯವನ್ನ ನಾವು ಕಾಣ್ತೇವೆ. ಬೆಳೆದ ನಂತರದಲ್ಲಿ ಏನ್ ಬದಲಾವಣೆ ಆಗುತ್ತೆ? ಭಾವ ಬದಲಾವಣೆ ಆಗುತ್ತೆ, ಮೋಹ ಹೆಚ್ಚಾಗತ್ತೆ. ಈ ರೀತಿಯಾದಂತ ಒಂದು ಕರ್ಮ ಫಲಕ್ಕೆ ಸಿಲುಕಿಸ್ತಕ್ಕಂಥವ್ರು ಯಾರು? ಮಾಯೆ. ಅದಕ್ಕೆ ಯಾರು ಕೂಡ ತಪ್ಪು ಮಾಡಿ ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಣೆಯಲ್ಲಿ ಬರೆದಿದ್ದು ಹರಿಹರಕ್ಕೆ ಹೋದ್ರೂ ತಪ್ಪೋದಿಲ್ಲ. ಶಿವಪ್ಪನು ಕೇಳೋದಿಲ್ಲ, ನಾರಾಯಣನು ಕೇಳೋದಿಲ್ಲ. ಕೇವಲ ಒಂದೇ ಒಂದು ವಿಧಾನ, ಶರಣಾಗತಿ. ಆತ್ಮ ಶುದ್ಧ ಚೇತನ, ಆತ್ಮ ಸಕಾರಾತ್ಮಕ, ಆತ್ಮ ಪವಿತ್ರ, ಆತ್ಮ ನಿರಂತರ, ಆತ್ಮ ಶಾಶ್ವತ, ಆತ್ಮ ಸಮೃದ್ಧ. ಆತ್ಮದಲ್ಲಿ ಆ ಶುಭತೆ ಎಂತಕ್ಕಂಥದ್ದು ಯಾವ ಕೊರತೆಯೂ ಕೂಡ ಇಲ್ಲ. ಆದ್ರೆ ಅದು ಜೀವದ ರೂಪದಲ್ಲಿ ಏನನ್ನು ಅಂಟಿಸ್ಕೊಬಿಡುತ್ತೆ? ಹಾನಿ, ಬೈಯೋದು, ಮೋಸ ಮಾಡೋದು, ವಂಚನೆ ಮಾಡೋದು, ತೊಂದರೆ ಕೊಡೋದು, ಏನೇನು ಕುಕರ್ಮಗಳು ಅದೆಲ್ಲ ಮಾಡ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ಅದು ಆತ್ಮಕ್ಕೆ ಅಡ್ಜಸ್ಟ್ಮೆಂಟ್ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಮಾಯೆ ಏನ್ ಮಾಡುತ್ತೆ? ಏನು ಅಂಟಿಸ್ಕೊಬಿಟ್ಟಿದ್ದೀಯಾ ನೀನು, ಅದನ್ನೆಲ್ಲ ತೊಳ್ಕೊಬಿಡು, ತೆಗೆದುಕೊಬಿಡು ಅಂತ ಸಿಲುಕಿಸ್ಬಿಡುತ್ತೆ. ಸಮಸ್ಯೆಗಳಿಡೀ ಜಗತ್ತಿನಾದ್ಯಂತ ಜೀವಗಳು ಯಾವುದೇ ಕಷ್ಟಕ್ಕೆ, ಯಾವುದೇ ಸಮಸ್ಯೆಗೆ ಒಳಪಟ್ಟಿದ್ರೆ ಮಾಯೆಯ ಕಾರಣದಿಂದ, ಲೆಕ್ಕಾಚಾರಕ್ಕೋಸ್ಕರ. ಯಾರು ಯಾವುದನ್ನ ಪ್ರಕೃತಿಗೆ ಕೊಡುತ್ತಾರೋ, ಯೂನಿವರ್ಸ್ಗೆ ಕೊಡುತ್ತಾರೋ, ಅದು ಮರಳಿ ಚೆಂಡಿನಂತೆ ಗೋಡೆಗೊಡೆದರೆ ಚೆಂಡು ಹೇಗೆ ಹಿಂತಿರುಗಿ ಬರುತ್ತೋ ಅದೇ ರೀತಿಯಾಗಿ ಯಾರು ಪ್ರಕೃತಿಗೆ ಏನನ್ನ ಕೊಡ್ತಾರೋ ಅದು ಹಿಂದಿರುಗಿ ಬರುತ್ತೆ. ಇದನ್ನು ಬರ್ಸ್ತಕ್ಕಂಥವ್ರು ಯಾರು? ಮಾಯೆ, ಜಗನ್ಮಾತೆ ಯೋಗಮಾಯೆ. ಯಾರು ರಾತ್ರಿ ಕಂಡ ಬಾವಿಗೆ ಹಗಲು ಹೋಗಿ ಬೀಳಬೇಕು. ಅಂತಹ ಸಂದರ್ಭದಲ್ಲಿ ಕರ್ಮ ಲೆಕ್ಕಾಚಾರದನ್ವಯ ಸಿಹಿಯನ್ನ ತಿನ್ನುವ ಮಕ್ಕಳಂತೆ, ಹಣದ ಹಿಂದೆ ಓಡುವ ಧನಿಕರಂತೆ, ಕರ್ಮ ಫಲವನ್ನ ಅನುಭವಿಸಲು ಮಾಯೆಯ ಭ್ರಾಂತಿಯಲ್ಲಿ ಸಿಲುಕಿ ರಾತ್ರಿ ಕಂಡ ಬಾವಿಗೆ ಹಗಲು ಹೋಗಿ ಬೀಳುತ್ತೆ. ಕರ್ಮ ಲೆಕ್ಕಾಚಾರದಲ್ಲಿ ಎಲ್ಲಿ ಕಾರ್ಯ ಮಾಡ್ತಾ ಇದ್ದ? ಹಾಗಾದ್ರೆ ಮಾಯೆ. ಈ ಮಾಯಿಂದ ಬಿಡುಗಡೆ ಭಗವಂತನಿಂದ ಸಾಧ್ಯ. ಕರ್ಮಫಲದಿಂದ ಬಿಡುಗಡೆ ಭಗವಂತನಿಂದ ಸಾಧ್ಯ. ಆ ಮೋಹ ಎಂಬತಕ್ಕಂತಹ ಬಲೆಯನ್ನ, ಆ ಭಾವ ಎಂಬತಕ್ಕಂಥ ಭಾವನೆ, ಅಯ್ಯೋ ಭಾವನಾತ್ಮಕವಾಗಿದ್ಬಿಟ್ಟಿದ್ದಾರೆ ಅಂತ ಹೇಳ್ತೀರಿ. ಇದು ಶಕ್ತಿಗಿಂತಲೂ ಕೂಡ ಬಲು ಗಟ್ಟಿ ಭಾವನೆ. ಈ ಭಾವನೆ ಕಾರಣದಿಂದಾನೇ ಏನಾದ್ರೂ ಸಕಾರಾತ್ಮಕವಾಗಿ ತಗೊಂಡ್ರೆ ಪರವಾಗಿಲ್ಲ, ಆದ್ರೆ ಈ ಭಾವನೆ ಕಾರಣದಿಂದಾನೇ
ಬೇಕಾದಷ್ಟು ಹಾನಿಗೊಳಗಾಗುತ್ತೆ ಜೀವ, ಅಂದ್ರೆ ಮನುಷ್ಯರು. ಇಂಥ ಕಾರ್ಯಗಳ ಸಂದರ್ಭದಲ್ಲಿ ಮಾಯೆ ತಡೆಯೋದಿಲ್ವಾ? ಆ ರೀತಿಯಾಗಿಲ್ಲ. ಉಚಿತವಾದಂಥ ವ್ಯವಸ್ಥೆ, ಹಸ್ತಕ್ಷೇಪ ಮಾಡೋದಿಲ್ಲ. ಕೆಟ್ಟದನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದನ್ನ ತಡಿಲಿಕ್ಕೆ ಹೋಗಿದ್ರು, ಒಳ್ಳೇದನ್ನ ಮಾಡ್ತಾರೆ ಅಂತ ಹೇಳಿ ಅದಕ್ಕೂ ತಡಿಬೇಕು ಅವ್ರು. ಮತ್ ಮನುಷ್ಯನ್ ಬದುಕೋದಿಲ್ಲ, ಮನುಷ್ಯನ ಜೀವನ ಹೇಗೆ ಸಾಗತ್ತೆ? ಇಷ್ಟಾರ್ಥ ಎಲ್ಲಿ ನೆರವೇರುತ್ತೆ? ಮನುಷ್ಯನ ಇಷ್ಟದಂತೆ ಈ ಭೂಮಿ ಮೇಲೆ ಬದುಕೋಗ್ಲಿಕ್ಕೆ ಅವಕಾಶ ಎಲ್ಲಿದೆ? ಆತ್ಮಕಲ್ಯಾಣ ಮಾಡ್ಕೊಳ್ಳೋದು ಮೂಲ ಗುರಿ. ಅದ್ರಂತ ಸದಾ ಏನು ಆತ್ಮಕಲ್ಯಾಣ ಅಂತಾನೆ ಕೂರಕ್ಕಾಗತ್ತಾ? ಭಗವಂತ ಅಷ್ಟೊಂದು ಸಂಕುಚಿತ ನಿರ್ಮಾಣ ಮಾಡಿಲ್ಲ. ಜೀವನ ಕೂಡ ಮಾಡ್ತಾ, ಆಚರಣೆ ಕೂಡ ಮಾಡ್ತಾ, ಅನಂತವಾಗಿರ್ತಕ್ಕಂಥ ಆತ್ಮರಕ್ಷಣೆಗೆ ಬಲವನ್ನು ತುಂಬಿಕೊಳ್ತಕ್ಕಂಥ ಕಾರ್ಯವನ್ನು ಅವಶ್ಯವಾಗಿ ಮಾಡಬಹುದು. ಹಾಗಾಗಿ ಒಳಿತು ಮಾಡುವುದಾದರೂ ಭಗವಂತನಿಂದ ಹಸ್ತಕ್ಷೇಪವಿಲ್ಲ, ಕೆಡುಕು ಮಾಡುವುದಾದರೂ ಕೂಡ ಭಗವಂತನಿಂದ ಹಸ್ತಕ್ಷೇಪವಿಲ್ಲ. ತಾವರೆ ಎಲೆಯಲ್ಲಿ ನೀರಾಡಿದರೇನು, ಆ ನೀರಿನ ಸ್ಪರ್ಶ ಎಲೆಗಾಗದು. ಆಧಾರ ತಾವರೆ ಎಲೆಯಾದರೇನು, ನೀರಿಗೂ ಆ ಒಂದು ಎಲೆಗೂ ಕರ್ಮ ಫಲವಿಲ್ಲ. ಹಾಗಾಗಿ ಭಗವಂತ ನಿರ್ಮಾಣದಲ್ಲಿ ಜೀವಗಳು ಕಾರ್ಯವನ್ನ ಮಾಡ್ತಕ್ಕಂಥದ್ದು ಸ್ವಯಂ ಇಚ್ಛೆಯಿಂದ. ನೀನು ಒಳಿತನ್ನ ಮಾಡಿದರೆ ಪ್ರಕೃತಿಗೆ ಕಳಿಸುತ್ತೀಯ, ಅದೇ ಸಂದೇಶವನ್ನ ನಿನಗೆ ಮರಳಿ ಕೊಡುತ್ತದೆ. ಯಾರು ಬ್ರಹ್ಮಾಂಡಕ್ಕೆ ಕೊಡ್ತಾರೋ, ಯೂನಿವರ್ಸ್ಗೆ ಏನ್ ಕೊಡ್ತಾರೋ ಸಂದೇಶವನ್ನ, ಅದೇ ಮರಳಿ ಬರುತ್ತದೆ. ಅದರಿಂದಾಗಿ ಒಳ್ಳೆಯದನ್ನ ಆಲೋಚಿಸು, ಒಳ್ಳೆಯದನ್ನ ಮಾತನಾಡು, ಒಳ್ಳೆಯ ಕಾರ್ಯವನ್ನ ನೀನು ಮಾಡು. ಬೇರೆಯವರಿಗೆ ಒಳಿತು ಮಾಡದಿದ್ದರೂ ಪರವಾಗಿಲ್ಲ, ಕೆಡುಕು ಮಾಡಬೇಡ. ಈ ನೀತಿಯನ್ನು ಯಾರು ಹೇಳಿದ್ದಾರೆ? ನಮ್ಮ ಹಿರಿಯರು ಎಲ್ಲ ಅನುಭವಿಸ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಬರೆದಿಟ್ಟಿದ್ದಾರೆ. ಏನಂತ ಇನ್ನೊಂದು ಬರೆದಿಟ್ಟಿದ್ದಾರೆ, ಅಮರವಾಣಿ. ಹಿಂದೆ ನಡೆದದ್ದು ಒಳ್ಳೆಯದಕ್ಕೆ, ಈಗ ನಡೆಯುತ್ತಿರುವುದು ಒಳ್ಳೆಯದಕ್ಕೆ, ಮುಂದೆ ನಡೆಯುವುದು ಕೂಡ ಒಳ್ಳೆಯದಕ್ಕೆ. ಎನಿಥಿಂಗ್ ಆಲ್ ಓವರ್ ಫಿಕ್ಸೆಡ್, ಎಲ್ಲ ಕೂಡ ಫಿಕ್ಸ್ ಆಗ್ಬಿಟ್ಟಿದೆ. ಹಿಂದೆ ಬದುಕಿ ಅಂತ ಬಿಟ್ಟಿದ್ರು, ಕರ್ಮಫಲ ನಿರ್ಮಾಣ ಮಾಡ್ಕೊಂಡ್ರು, ಅದ್ರ ಲೆಕ್ಕಾಚಾರ ಈಗ ನಡೀತಾ ಇದೆ, ಅದು ಸರಿ ಇದೆ. ಮುಂದಕ್ಕೆ ಇಲ್ಲಿಂದ ಏನು ಉತ್ಪನ್ನ ಆಗುತ್ತೆ ಕರ್ಮಫಲ, ಅದು ಮುಂದಕ್ಕೂ ಅದು ಸರಿ ಇದೆ. ಮತ್ತೆ ಸರಿ ಇಲ್ದೇ ಇರೋದು ಯಾವುದೂ ಇಲ್ಲ. ಅವ್ರವ್ರ ಇಷ್ಟ, ಅವ್ರವ್ರ ಕರ್ಮ, ಅವ್ರವ್ರ ಕರ್ಮಫಲ. ಇದರ ಸಿಲುಕಿಸಿರೋದು ಯಾರು? ಮಾಯಿ, ಕರ್ಮಫಲದ ಲೆಕ್ಕಾಚಾರಕ್ಕೋಸ್ಕರ ಅಷ್ಟೇ. ಹಾಗಾಗಿ ಯಾರು ಭಗವಂತನನ್ನ ಆರಾಧನೆ ಮಾಡ್ತಾರೆ, ಭಕ್ತಿಯನ್ನ ಮಾಡ್ತಾರೆ, ಅಂತ ಸಂದರ್ಭದಲ್ಲಿ ಈ ಮಾಯೆ ಎಂಬತಕ್ಕಂಥದ್ದು ದೂರ ಆಗುತ್ತೆ. ಮಾಯೆಯಿಂದ ಮುಕ್ತವಾಗುವುದು ಹೇಗೆ ಎಂಬುದು ವಿಡಿಯೋವನ್ನು ನಾನು ಮಾಡಿದ್ದೇನೆ ಈಗಾಗಲೇ. ಅವಶ್ಯವಾಗಿ ಅದನ್ನು ವೀಕ್ಷಿಸಿ. ಜೊತೆಗೆ ಮಾಯೆಯ ಲಕ್ಷಣಗಳಂದ್ರೆ ಮಿದುಳಿನಲ್ಲಿ ಉಂಟಾಗುವ ವಿಷಯಗಳು ಮತ್ತು ಅದರಲ್ಲಾಗುವ ಪರಿವರ್ತನೆಗಳೇ ಮಾಯೆಯ ಕಾರ್ಯ. ಆಯ್ಕೆ ನಿಮ್ಮದೇ. ಆದ್ರೆ ಮೋಹಕ್ಕೆ ಸಿಲುಕಿಸೋದು, ಭಾವಕ್ಕೆ ಸಿಲುಕಿಸೋದು ಅದು ನೀವೇ. ಆದ್ರೆ ಕರ್ಮಫಲವಿದ್ದಾಗ ಮಾತ್ರ ಮಾಯೆಯ ಕಾರ್ಯ. ಮತ್ತೆ ಹೊಸದಾಗಿ ನಿರ್ಮಾಣ ಮಾಡ್ಕೋತೀನಿ ಅಂತಂದ್ರೆ ಮಾಯೆ ಹಸ್ತಕ್ಷೇಪ ಮಾಡೋದಿಲ್ಲ. ಹೀಗೆ ಮಾಯೆಯ ಉಪಸ್ಥಿತಿ, ಮಾಯೆಯ ಲಕ್ಷಣ, ಮಾಯೆ ಸಂಪೂರ್ಣವಾಗಿ ಮನುಕುಲದ ಮೇಲೆ ಹಿಡಿದಿಟ್ಟಿರ್ತಕ್ಕಂಥ ನಿಯಂತ್ರಣವನ್ನ ನಾವು ನೋಡಬಹುದು. ಮಾಯೆಯ ಹೊರತಾಗಿ ಇಲ್ಲಿ ಯಾರು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ, ಯಾರು ಇರೋದಿಲ್ಲ ಇಲ್ಲಿ. ಇಷ್ಟೊಂದು ಹುಟ್ಟು, ಸಾವು, ಕಷ್ಟ, ಕಾರ್ಪಣ್ಯ, ನೋವು, ಸಂಕಟ. ಈಗಲೇ ಸ್ವಲ್ಪ ನಮ್ಮ ದೇಶದಲ್ಲಿ ಅಥವಾ ನಮ್ಮ ಭೂಮಂಡಲದ ಜನಗಳನ್ನು ಗಮನಿಸಿ. ಎಷ್ಟು ಜನ ರೋಗ ರುಜಿನಿಯಿಂದ ಆಸ್ಪತ್ರೆಗೆ ಸೇರಿದ್ದಾರೆ, ಎಷ್ಟು ಜನ ನೋವು ಸಂಕಟಗಳಿಂದ ಅಳ್ತಾ ಇದ್ದಾರೆ, ಎಷ್ಟು ಜನರ ಮನೆಯಲ್ಲಿ ಜನ ಸತ್ತೋಗಿದ್ದಾರೆ, ಎಷ್ಟು ಮನೆಯಲ್ಲಿ ಯಾವ್ಯಾವುದು ರೂಪದ ಕಷ್ಟ ಕಾರ್ಪಣ್ಯಗಳಿದ್ದಾವೆ, ದುಃಖ ದುಮ್ಮಾನಗಳಿದ್ದಾವೆ. ಅದರಿಂದಾಗಿ ಈ ಕ್ಷೇತ್ರದಲ್ಲಿ ಯಾರು ಇರ್ಲಿಕ್ಕೆ ಇಷ್ಟಪಡೋದಿಲ್ಲ. ಸುಖವಾಗಿರ್ತೀನಿ ಅಂದ್ರೆ ಇರ್ತಾರೆ, ಕಷ್ಟಗಳಲ್ಲಿ ಯಾರು ಇರ್ಲಿಕ್ಕೆ ಇಷ್ಟಪಡೋದಿಲ್ಲ. ಆದ್ರೆ ಕರ್ಮಫಲ ಇದೆಯಲ್ಲ, ಅದು ಬಿಡೋದಿಲ್ಲ. ಅದರಿಂದ ಬಿಡುಗಡೆ ಹೊಂದಬೇಕಂದ್ರೆ ಭಗವಂತನಲ್ಲಿ ಶರಣಾಗತಿ ಮತ್ತು ತನ್ನ ಪರಿವರ್ತನೆ ಅವಶ್ಯವಾಗಿ ಮಾಡ್ಕೋಬೇಕು. ಆಗ್ಲೇ ಮಾಯೆಯಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಮಾಯೆಯ ಚಕ್ರದಲ್ಲಿ ಎಲ್ಲ ಕೂಡ ಕರ್ಮಫಲ ಇರ್ತಕ್ಕಂಥವ್ರು ಸಿಲುಕಿದ್ದಾರೆ. ಅಧ್ಯಾತ್ಮದಲ್ಲಿ ಇರ್ತಕ್ಕಂಥವ್ರು ಆ ಆವರಣದಿಂದ ಹೊರ ಬಂದಿದ್ದಾರೆ. ಹೀಗೆ ಮಾಯೆಯ ಉಪಸ್ಥಿತಿ, ಕಾರ್ಯ, ಲಕ್ಷಣಗಳನ್ನು ನಾವು ತಿಳಿಬಹುದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.